ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನೋಡಿ, ಮೇ 10ನೇ ತಾರೀಕಿಂದ 16ನೇ ತಾರೀಕು ತನಕ ಈ ವಾರದಲ್ಲಿ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ಪ್ರಮುಖವಾಗಿ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಗೋಚರ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ಈ ವಾರದ ವಿಶೇಷತೆ ಏನು ಅಂದರೆ, ಮಂಗಳ ಗ್ರಹ ಅಂದರೆ ಕುಜ ಸ್ವಂತ ಮನೆ ಮೇಷರಾಶಿಗೆ ಪ್ರವೇಶ ಆಗುತ್ತೆ ಈ ವಾರದಲ್ಲಿ ರವಿ ಮತ್ತು ಬುಧನ ಜೊತೆ ಅಂದರೆ ತ್ರಿಮೂರ್ತಿ ಅಂದರೆ 3 ಗ್ರಹಗಳ ಯುತಿ ಆಗುತ್ತದೆ. ಸೊ ಇದು ಈ ವಾರದ ವಿಶೇಷತೆ. ಹಾಗೆಯೇ ಶುಕ್ರ ಸ್ವಸ್ಥಾನದಲ್ಲಿದೆ, ಗುರು ಮಿಥುನ ರಾಶಿಯಲ್ಲಿದೆ, ಹಾಗೆ ಸಿಂಹ ರಾಶಿಯಲ್ಲಿ ಕೇತು, ಕುಂಭ ರಾಶಿಯಲ್ಲಿ ರಾಹು, ಮೀನ ರಾಶಿಯಲ್ಲಿ ಶನಿ ಸಂಚಾರ ಆಗ್ತಾ ಇದೆ. ಇದು ಈ ವಾರದ ಗೋಚಾರ. ಹಾಗೆ ಈ ವಾರದಲ್ಲಿ ಶುಭ ಅಂದರೆ ಯಾರ್ಯಾರ ಶುಭ ಕಾರ್ಯ ಮಾಡ್ಕೋತೀರೋ ಏಕಾದಶಿ ದ್ವಾದಶಿ ಸಿಗುತ್ತೆ. ಈ ವಾರದಲ್ಲಿ ನಿಮಗೆ ನೋಡಿ, ಮೇ 1 13ನೇ ತಾರೀಕು ಬುಧವಾರ ಬರುತ್ತೆ, ಉತ್ತರ ಭಾದ್ರಪದ ನಕ್ಷತ್ರ ಏಕಾದಶಿ. ಹಾಗೆ ಗುರುವಾರ 14ನೇ ತಾರೀಕು ರೇವತಿ ನಕ್ಷತ್ರ ದ್ವಾದಶಿ ಬರುತ್ತೆ. ಈ 2 ದಿನ ನಿಮಗೆ ಶುಭದಾಯಕವಾಗಿರುತ್ತೆ. ಆಮೇಲೆ ಅಧಿಕ ಮಾಸ ಬರ್ತದೆ, ಮುಹೂರ್ತಗಳು ಇರಲ್ಲ. ಹಾಗಾಗಿ ನೀವು ಈ ವಾರದಲ್ಲಿ ಈ ಶುಭ ಕಾರ್ಯಗಳನ್ನ ಅಥವಾ ಏನನ್ನ ಪ್ರಾರಂಭ ಮಾಡಬೇಕು ಅಂದರೆ ಇದು ಉತ್ತಮ ದಿನ ಅಂತ ಹೇಳ್ಬೋದು. ಇದು ನಮಗೆ ಈ ಮುಹೂರ್ತ ಭಾಗ ಆಯಿತು. ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಧನಸ್ಸು ರಾಶಿ ನೋಡಿ, ಧನುರಾಶಿಯವರಿಗೆ 3ನೇ ಮನೆಯಲ್ಲಿ ಚಂದ್ರ ರಾಹು ಯುತಿ ಆಗ್ತಾ ಇದೆ. ಸೊ ನಿಮಗೆ ಟ್ರಾವೆಲಿಂಗ್ ಹೆಚ್ಚಾಗ್ಬೋದು, ಅಥವಾ ಓಡಾಟ ಹೆಚ್ಚಾಗ್ಬೋದು, ಅಥವಾ ಬದಲಾವಣೆಗಳಿರ್ಬೋದು. 6ನೇ ಮನೆಯಲ್ಲಿ ಶುಕ್ರ ಸ್ವಸ್ಥಾನದಲ್ಲಿದೆ, 11ನೇ ಮನೆಯಲ್ಲಿ ಬುದ್ಧಿ. ಕೆಲಸ ಕಾರ್ಯಗಳಲ್ಲೂ ಬದಲಾವಣೆ ಕಾಣಿಸುತ್ತೆ, ಸಾಮರಸ್ಯದಲ್ಲಿ ಸ್ವಲ್ಪ ಯೋಚನೆ ಬರುತ್ತೆ. ಬಟ್ ಆದರೂ ಶುಕ್ರ ವ್ಯವಹಾರಕ್ಕೆ ಚೆನ್ನಾಗಿದೆ, ವ್ಯವಹಾರಕ್ಕೆ ಲಾಭ ತಂದು ಕೊಟ್ಬಿಡುತ್ತೆ. ಮತ್ತೆ ನೋಡಿ, ಸಪ್ತಮದಲ್ಲಿ ಗುರು ನಿಮ್ಮ ರಾಹು ಚಂದ್ರನ ಮೇಲೂ ದೃಷ್ಟಿ ಬೀಳುತ್ತೆ, ನಿಮ್ಮ ರಾಶಿ ಮೇಲೂ ದೃಷ್ಟಿ ಬೀಳುತ್ತೆ. ಹಾಗಾಗಿ ಅದು ಕೂಡ ನಿಮಗೆ ಅನುಕೂಲ ಮಾಡುತ್ತೆ, ಶುಭ ಕಾರ್ಯಕ್ಕೂ ಅನುಕೂಲ ಮಾಡಿಕೊಡುತ್ತೆ. ಅಥವಾ ಪತಿ ಅಥವಾ ಪತ್ನಿಗೆ ತಕ್ಕ ಮಟ್ಟಿಗೆ ಆರೋಗ್ಯ ವೃದ್ಧಿ ಆಗಲಿ ಅಥವಾ ಅವರಿಂದ ನಿಮಗೆ ಹೆಲ್ಪ್ ಆಗೋದಾಗಲಿ ಅದು ನಿಮಗೆ ಚೆನ್ನಾಗೇ ತೋರಿಸ್ತಾ ಇದೆ. ಬಟ್ ಭಾಗ್ಯದಲ್ಲಿ ಕೇತು ಇದ್ದರೆ ಅದೃಷ್ಟಗಳ ಕೊರತೆ ಇರುತ್ತೆ ಧನುರಾಶಿಗೆ. ಈ ಕಡೆ ಅರ್ಧಾಷ್ಟಮ ಶನಿ ನಡೀತಿದೆ, 4ನೇ ಮನೆ ಶನಿ. ಈ ಕಡೆ ನೋಡಿದ್ರೆ ನಮಗೆ ಭಾಗ್ಯದಲ್ಲಿ ಕೇತು ಇರೋದ್ರಿಂದ ಶನಿ ಮತ್ತು ಕೇತುಗೆ ಪರಿಹಾರ ಬೇಕು. ಶನಿಗೋಸ್ಕರ ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಅದೇ ಥರ ಕೇತುಗೋಸ್ಕರ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ 21 ಬಾರಿ ಹೇಳ್ಕೊಳ್ಳಿ. ಇಲ್ಲಾಂದರೆ ಗಣೇಶನಿಂದ ಆರಾಧನೆ ಮಾಡೋದು, ಬೀದಿನೇ ಈಗ ಆಹಾರ ಕೊಡೋದು, ಇದರಿಂದ ನಿಮಗೆ ಕೇತು ಪರಿಹಾರ ಆಗುತ್ತೆ. ನಮಗೆ ಧನುರಾಶಿಯವರಿಗೆ ಮಾನಸಿಕವಾಗಿ ಒತ್ತಡ ಇರುತ್ತೆ, ವ್ಯಾಪಾರ ವ್ಯವಹಾರ ಅಥವಾ ಪ್ರಯತ್ನಗಳು ಇದರಲ್ಲಿ ಲಾಭ ತಂದುಕೊಡುತ್ತೆ. ಗುರು ನಿಮಗೆ ರಕ್ಷಣೆ ಕೊಡ್ತಾ ಇದೆ, ಸೊ ಹಾಗಾಗಿ ಚಿಂತೆ ಇಲ್ಲ. ಬಟ್ ಈ ಒತ್ತಡಗಳು ಕೂಡ ಸ್ವಲ್ಪ ದಿನಗಳು ಇರುತ್ತೆ. ಈಗ ನೋಡಿ, ಮೇ 14ನೇ ತಾರೀಕಿಂದ ಬುಧನ ನಕ್ಷತ್ರ ಅಂದರೆ ರೇವತಿ ನಕ್ಷತ್ರದಲ್ಲಿ ಶನಿ ಸಂಚಾರ ಮಾಡೋದ್ರಿಂದ ಸಪ್ತಮಾಧಿಪತಿ ಕರ್ಮಾಧಿಪತಿ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಅಭಿವೃದ್ಧಿ ಚೆನ್ನಾಗಿದೆ. ಅಂದರೆ ಕರ್ಮಕಾರಕ ಯಾವಾಗ ಬುಧನ ಫ್ರೆಂಡ್ಲಿ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತೋ ನಿಮಗೆ ಕೆಲಸದಲ್ಲಿ ಸ್ವಲ್ಪ ಏಳಿಗೆ ತಂದ್ಕೊಡ್ಬಿಡು. ಅದರಲ್ಲೂ ದಶಾಭುಕ್ತಿ ಚೆನ್ನಾಗಿದ್ದರೆ ಖಂಡಿತ ನಿಮಗೆ ಏಳಿಗೆ ಚೆನ್ನಾಗೇ ಬಂದ್ಬಿಡುತ್ತೆ. ಅರ್ಧಾಷ್ಟಮ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೆಯದಾಗಿ. ಮಕರ ರಾಶಿಯವರಿಗೆ 4ನೇ ಮನೆಯಲ್ಲಿ 3 ಗ್ರಹಗಳು ಯುತಿ ಆಗ್ತಾ ಇದೆ. ಈಗ ಕುಟುಂಬ ಅಂದರೆ ನೋಡಿ, ನಿಮಗೆ ಮನೆ ಆಗ್ಬೋದು, ವಾಹನ ಆಗ್ಬೋದು, ಅಥವಾ ಭೂಮಿಯಿಂದ ಲಾಭ. ಹಾಗೆಯೇ ಸೂರ್ಯ ಕೂಡ ಅಲ್ಲಿ ನಿಮಗೊಂದು ಸ್ಥೈರ್ಯಗಳು ಕೊಟ್ಬಿಡುತ್ತೆ. 4ನೇ ಮನೆಯಲ್ಲಿ ಬುಧ ಇದ್ದರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರುತ್ತೆ. ಮಾಧ್ಯಮ ಅಥವಾ ಬ್ಯಾಂಕಿಂಗ್ ಸೆಕ್ಟ್ರು, ಎಜುಕೇಷನ್ ಸೆಕ್ಟ್ರು, ಅಥವಾ ನಿಮ್ಮ ಮಕ್ಕಳು ಕೂಡ ಲಾಭ ತುಂಬ ಚೆನ್ನಾಗಿದೆ. ಸೊ ಈ 3 ಗ್ರಹಗಳು ಯುತಿ 4ನೇ ಮನೆಯಲ್ಲಿ ಕೇಂದ್ರದಲ್ಲಿ ಆಗ್ತಾ ಇರೋದು ಲಾಭ ನಿಮಗೆ ಚೆನ್ನಾಗಿ ತಂದುಕೊಡುತ್ತೆ. 3ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದು ನಿಮಗೆ ಸ್ಥೈರ್ಯಕ್ಕೆ ಕೊರತೆ ತಂದುಕೊಡಲ್ಲ, ಅಂದರೆ ಅದು ನಿಮ್ಗೆ ಲಾಭದಾಯಕವಾಗಿರುತ್ತೆ. ಇನ್ನು ಪಂಚಮದಲ್ಲಿ ಶುಕ್ರ ಇದ್ದರೆ ಪ್ರೀತಿ ಪ್ರೇಮ ಸಾಮರಸ್ಯ ಎಲ್ಲ ರೀತಿಯೂ ಶುಕ್ರ ನಿಮಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದು ಲಾಭದಾಯಕವಾಗಿದೆ. ಸೊ ಇನ್ನು ಗುರು 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ, ಅದಕ್ಕೆ ಗುರುವಿಗೆ ಪರಿಹಾರ ಬೇಕು. ಗುರುಗೋಸ್ಕರ ಒಂದು ಹಳದಿಯನ್ನು ಅಡುಗೆಗೆ ಯೂಸ್ ಮಾಡ್ತಾ ಇರಿ. ಜೊತೆಗೆ ಕಡಲೆಯನ್ನು ಶಿವನ ದೇವಸ್ಥಾನದಲ್ಲಿ ಹಂಚೋದ್ರಿಂದ ಅಥವಾ ಶಿವನ ಆರಾಧನೆ ಮಾಡೋದ್ರಿಂದ ನಿಮಗೆ ತಕ್ಕ ಮಟ್ಟಿಗೆ ಗುರು ಪರಿಹಾರ ಆಗುತ್ತೆ. ಜೊತೆಗೆ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ರಾಹು ಇದೆ, ಅಷ್ಟಮದಲ್ಲಿ ಕೇತು ಇದೆ, ಅದಕ್ಕೆ ಪರಿಹಾರ ಬೇಕು. ರಾಹು 2ರಲ್ಲಿ ಏನಾಗುತ್ತೆ, ಖರ್ಚು ಹೆಚ್ಚಾಗುತ್ತೆ, ಅಂದರೆ ಟರ್ನ್ ಓವರ್ ಜಾಸ್ತಿ ಆಗ್ತಿರುತ್ತೆ, ಉಳಿಯೋದು ಕಷ್ಟ. ಅಷ್ಟಮದಲ್ಲಿ ಕೇತು ಇದ್ದರೆ ಸ್ವಲ್ಪ ಒತ್ತಡಗಳು ಗಂಡ ಹೆಂಡತಿಗೆ, ಅಂದರೆ ಪತಿ ಅಥವಾ ಪತ್ನಿಯ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರುತ್ತೆ, ಅಥವಾ ಮನೇಲಿ ಸ್ವಲ್ಪ ಒತ್ತಡಗಳು ಬರುತ್ತೆ. ಹಾಗಾಗಿ ಕೇತುಗೆ ಪರಿಹಾರ ಬೇಕು. ನಿಮಗೂ ಸಣ್ಣ ಪುಟ್ಟ ಏಟ್ ಬೀಳ್ತಾ ಇರುತ್ತೆ ಮಕರ ರಾಶಿಯವರಿಗೆ. ಹಾಗಾಗಿ ಕೇತುಗೋಸ್ಕರ ಗಣೇಶನ ಆರಾಧನೆ ಮಾಡೋದು, 21 ಗರಿಕೆ ಹೋಗಿ ಗಣೇಶನ ಕೊಡೋದು, ಗಣೇಶನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಅರ್ಚನೆ ಮಾಡಿಸೋದು, ಒಂದು 10 ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೊಂಡು ಬನ್ನಿ ಸಾಕು.
ಅದರಿಂದ ಕೇತು ಪರಿಹಾರ ಆಗುತ್ತೆ. ಆತ್ಮಾವಲೋಕನೆ ಮಾಡ್ಕೊಳೋದು ಅಂತ ನೀವು ಒಂದು 10 ನಿಮಿಷ ನಿಮ್ಗೆ ನೀವು ಸಮಯ ಕೊಟ್ಟರು ಕೇತು ಪರಿಹಾರ ಆಗುತ್ತೆ. ಸೊ ಓವರ್ ಆಲ್ ಅಂತಂದರೆ ಕೆಲಸ ಕಾರ್ಯಗಳಿಗೆ ತುಂಬ ಚೆನ್ನಾಗಿದೆ, ಆದರೆ ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿಗೋಸ್ಕರ ಈ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಕುಂಭರಾಶಿ. ಕುಂಭರಾಶಿಯವ್ರಿಗೆ ಚಂದ್ರ ನಿಮ್ಮ ರಾಶಿಯಲ್ಲೇ ಇದೆ. ಸೊ 2-3 ದಿನ ಒತ್ತಡಗಳಿರುತ್ತೆ. ರಾಹು ಚಂದ್ರ ಎರಡೂ ಸೇರಿದಾಗ ಸ್ವಲ್ಪ ಸ್ಟ್ರೆಸ್ ಲೆವೆಲ್ ಇರುತ್ತೆ. ಬಟ್ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಲಾಭದಾಯಕವಾಗಿದೆ. ಕುಟುಂಬ ಸ್ಥಾನದಲ್ಲಿ ಯಾವ ಸಂಚಾರ ಮಾಡುತ್ತೋ ತಕ್ಕ ಮಟ್ಟಿಗೆ ರಿಲೀಫ್ ಆಗುತ್ತೆ. ಬಟ್ ಶನಿ ಜೊತೆ ಸೇರ್ಕೊಂಡಂತೆ, ಶನಿ ಜೊತೆ ಸೇರ್ಕೊಂಡಾಗ ನಿಮ್ಗೆ ಏನು ಅನ್ಸುತ್ತೆ ಗೊತ್ತಾ, ನನ್ನ ಯಾರು ಸರಿಗೆ ಅರ್ಥ ಮಾಡ್ಕೊತಾ ಇಲ್ಲ ಅಂತ ಇರುತ್ತೆ. ಅದೇ ಕಡೆಗತಿ ಅಂತ ಚಂದ್ರ ಶನಿ ಯುತಿ ಆದಾಗ ನಮಗೆ ಅನ್ಸುತ್ತೆ ನಮ್ಮನ್ನು ಯಾರೋ ಸರಿಗೆ ಅರ್ಥ ಮಾಡ್ಕೊತಾ ಇಲ್ಲ. ಯಾಕಂದ್ರೆ ನಿಮ್ಮ ಕೆಲಸಗಳೆಲ್ಲ ನಿಧಾನ ಆಗ್ತಾ ಇದೆ. ಶನಿ ಯಾವಾಗಲೂ ಕೊಡಲ್ಲ ಅಂತಲ್ಲ, ಕೊಟ್ಟೆ ಕೊಡುತ್ತೆ. ಶನಿದೇವ ಕೊಟ್ಟೆ ಕೊಡ್ತಾರೆ, ಆದರೆ ನಿಧಾನ ಮಾಡುತ್ತೆ. ಆ ನಿಧಾನಕ್ಕೆ ನಿಮ್ಮ ಮನಸ್ಸು ರೆಡಿ ಇರಲ್ಲ. ಸೊ ಆ ಮನಸ್ಸು ಫ್ರಸ್ಟ್ರೇಷನ್ನೇ ನಾವು ಸಾಡೆಸಾತಿ ಅಂತ ಕರಿತೀವಿ. ಹಾಗಾಗಿ ಈ ಒಂದು 2-3 ದಿವಸ ಈ ಗೋಚಾರದಲ್ಲಿ ಚಂದ್ರ ಶನಿ ಹತ್ರ ಬಂದಾಗ, ರಾಹು ಜೊತೆ ಹತ್ರ ಬಂದಾಗ ಸ್ವಲ್ಪ ಒತ್ತಡಗಳಿರುತ್ತೆ. ಇದನ್ನ ಅರ್ಥ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ, ಆಗೋದು ಹಾಗೆ ಆಗುತ್ತೆ. ಸ್ವಲ್ಪ ಸಂಯಮ ಕಾಪಾಡಿಕೊಂಡ್ರೆ ನಿಮ್ಗೆ ಈಗ ಲಾಭನ ಜಾಸ್ತಿ ನಿರೀಕ್ಷಿಸ್ಬೋದು. ಅದರಲ್ಲೂ ಲಾಭಕ್ಕೇನು ಕುಜ ಸೂರ್ಯ ಎಲ್ಲ 3ನೇ ಮನೆಗೆ ಬಂತು, ಅದು ನಿಮ್ಗೆ ಅತ್ಯುತ್ತಮ. ನಿಮಗೆ ಸ್ಥೈರ್ಯ ಹೆಚ್ಚುತ್ತೀಗ. ನಿಮಗೆ ಯಾವ ವ್ಯಕ್ತಿಗಳು ಬಂದು ನಿಮಗೆ ಪ್ರಮೋಷನ್ ಅಂದರೆ ಮೋಟಿವೇಟ್ ಮಾಡ್ತಾರೆ, ಪ್ರಮೋಟ್ ಆಗೋಕ್ಕೆ, ಅಂದರೆ ನಿಮ್ಮ ಕೆಲಸದಲ್ಲಿ ಮುಂದುವರಿಯೋಕ್ಕೆ. ಸೊ ಹಾಗಾಗಿ ನಿಮಗೆ ಈ ವಾರ ಸ್ಥೈರ್ಯ ಮತ್ತು ಪ್ರಯತ್ನಗಳಿಗೆ ಚೆನ್ನಾಗಿದೆ. ಅದೇ ಇಂಪಾರ್ಟೆಂಟ್ ಜೀವನದಲ್ಲಿ. ಯಾವಾಗ ಸ್ಥೈರ್ಯ ಇರುತ್ತೋ ಅವ್ರು ಯಾವುದೇ ಕಷ್ಟಗಳನ್ನು ಆರಾಮಾಗಿ ಎದುರಿಸ್ತಾರೆ. ಅದರಿಂದ ಈ ವಾರ ನಿಮಗೆ ಅನುಕೂಲಕರವಾಗಿ ಚೆನ್ನಾಗಿದೆ. ಜೊತೆಗೆ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ಆ ಒತ್ತಡಗಳಿಗೆ ಪರಿಹಾರನೂ ನೀವು ಒದಗಿಸ್ಕೋತೀರ. ಅಂದರೆ ಅದಕ್ಕೆ ಪರಿಹಾರನೂ ಅದೇ ತಂದುಕೊಡುತ್ತೆ. ಹಾಗಾಗಿ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ಸಪ್ತಮದಲ್ಲಿ ಕೇತು ಇದೆ. ಪತಿ ಅಥವಾ ಪತ್ನಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರ್ಬೋದು, ಅಥವಾ ಅವರ ನಿಧಾನ ಆಗ್ಬೋದು, ವ್ಯಾಪಾರ ವ್ಯವಹಾರಗಳ ನಿಧಾನ ಆಗ್ಬೋದು. ಹಾಗಾಗಿ ಕೇತುಗೆ ಪರಿಹಾರ ಬೇಕು. ಧ್ಯಾನ ಮಾಡಿ, 1-2 ಪೇಜ್ ಕೈ ಬರವಣಿಗೆ ಏನಾದರೂ ಒಂದು ಡೈರಿ ಬರೀರಿ, ಅಥವಾ ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಇದೆಲ್ಲ ನಿಮಗೆ ಕೇತುಗೆ ಪರಿಹಾರ ಆಗುತ್ತೆ. ಓವರ್ ಆಲ್ ತೊಗೊಂಡ್ರೆ ಕುಂಭರಾಶಿಗೆ ಮಿಶ್ರ ಫಲ. ಅದರಲ್ಲೂ ಸ್ಥೈರ್ಯ ಹೆಚ್ಚೋದ್ರಿಂದ ಲಾಭದಾಯಕವಾಗಿದೆ, ಒಳ್ಳೆಯದಾಗಿದೆ. ಮೀನರಾಶಿಯವರಿಗೆ 12ನೇ ಮನೆಯಲ್ಲಿ ಚಂದ್ರ ರಾಹು ಯುತಿ ಆಗ್ತಾ ಇರೋದ್ರಿಂದ ದೂರ ಪ್ರಯಾಣ ಮಾಡ್ತಾ ಇದ್ರೆ ತಕ್ಕ ಮಟ್ಟಿಗೆ ಓಕೆ, ಫಾರಿನಲ್ಲಿ ಇರೋರು ಓಕೆ, ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಇರೋರು ಓಕೆ, ಅಥವಾ ಟ್ರಾವೆಲಿಂಗು, ಟೂರ್ಸು, ಕ್ಯಾಟ್ರಿಂಗು ದೂರ ಕೆಲಸ ಪ್ರಾಜೆಕ್ಟ್ಗಳು ಸಿಗ್ತಾ ಇದ್ರೆ ಅವ್ರಿಗೆ ಪರವಾಗಿಲ್ಲ. ನಾರ್ಮಲ್ ಅವರು ಸ್ವಲ್ಪ ಒತ್ತಡ ಇರುತ್ತೆ ಮೀನರಾಶಿಯವ್ರಿಗೆ. ಏನನ್ನ ಬೈಸ್ಕೊಳೋದು ಮನೆಯಲ್ಲಿ ಒತ್ತಡಗಳಂತೂ, ಯಾಕಂದರೆ ಯಾವಾಗ ಮನೋಕಾರಕಂತೆ ರಾಹು ಮಾಯೆ ಸೇರ್ಕೊಳುತ್ತೋ ಒತ್ತಡಗಳು ಜಾಸ್ತಿ ಆಗುತ್ತೆ. ವಾರಾಂತ್ಯದಲ್ಲಿ ಶನಿ ಜೊತೆ ಸೇರ್ಕೊಳುತ್ತೆ, ಹಾಗಾಗಿ ಅದು ನಮಗೆ ಒತ್ತಡನೇ. ಸೊ ಈ ವಾರದಲ್ಲಿ ಏನಾನ ಈ ಪ್ರೆಷರ್ನ ಕಳಿಯೋಕ್ಕೆ ಒಂದು ಸಣ್ಣ ವಾಯು ವಿಹಾರಕ್ಕೆ ಹೋಗಿ ಬನ್ನಿ. ಈ ವಾಯು ವಿಹಾರ ಒಂಥರ ರಾಹು ಇನ್ಫ್ಲೂಯೆನ್ಸು. ಅದು ಒಂದು ಸಮುದ್ರ ತೀರಕ್ಕೋ ನೋಡಿ, ಸಣ್ಣ ಪುಟ್ಟ ವ್ಯವಹಾರ ಮಾಡೋದೇ ಒಂದು ರಾಹು ಪರಿಹಾರ ಅಥವಾ ಚಂದ್ರ ಪರಿಹಾರ ಆಗುತ್ತೆ. ಯಾಕಂದರೆ ಮನಸ್ಸು ನಮಗೆ ಆ ಚಂಚಲತೆಯಿಂದ ಆಚೆ ಬರುತ್ತೆ. ಸೊ ಹಾಗಾಗಿ ನಮಗೆ ರಾಹು ಚಂದ್ರನಿಗೆ ಪರಿಹಾರ ಮಾಡ್ಕೊಳ್ಳಿ, ತಾಯಿ ಸೇವೆ ಮಾಡಿ, ತಾಯಿ ಹೇಳಿದ ಮಾತು ಕೇಳಿ. ಅದೇ ಥರನೇ ರಾಹುಗೋಸ್ಕರ ದುರ್ಗಾದೇವಿ ಆರಾಧನೆ ಮಾಡಿ, ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನ ಕೊಡಿ. ಅದರಿಂದ ರಾಹು ಚಂದ್ರ ಪರಿಹಾರ ಆಗುತ್ತೆ. ಈಗ ಕುಟುಂಬ ಸ್ಥಾನದಲ್ಲಿ ನಿಮಗೆ ಸೂರ್ಯ ಕುಜ ಬುಧ ಯುತಿ ಆಗ್ತಾ ಇದೆ. ಬುಧ ನಮಗೆ 2ನೇ ಮನೆ ನೋಡಿ, 4 ಮತ್ತು 7ನೇ ಮನೆಯಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ತಂದುಕೊಡುತ್ತೆ, ವಿದ್ಯಾರ್ಥಿಗಳಿಗೆ ಲಾಭ ತಂದುಕೊಡುತ್ತೆ. ಒಂಥರ ಮೋಟಿವೇಶನ್ ಚೆನ್ನಾಗಿದೆ, ಸ್ಥೈರ್ಯ ಚೆನ್ನಾಗಿರುತ್ತೆ ನಿಮಗೆ. ಯಾಕಂದರೆ ಕುಟುಂಬ ಸ್ಥಾನದಲ್ಲಿ ಎರಡೂ ಇರೋದು. ಆದರೆ ಮಾತಿನ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಮಾತಿಂದ ಬೇರೆಯವ್ರಿಗೆ ಹರ್ಟ್ ಆಗಬಾರ್ದು. ಯಾಕಂದರೆ ಎರಡರಲ್ಲೂ ಫೈರ್ ಎಲಿಮೆಂಟೇ ಇರೋದ್ರಿಂದ ಸೂರ್ಯ ಮತ್ತು ಕುಜ ಆ ಬ್ಯಾಲೆನ್ಸ್ ಮಾಡೋದಕ್ಕಾಗುತ್ತೆ ನೀವು. ಇನ್ನು 4ನೇ ಮನೆಯಲ್ಲಿ ಗುರು ಕರ್ಮಸ್ಥಾನ ನೋಡುತ್ತೆ, ಅದು ತಕ್ಕ ಮಟ್ಟಿಗೆ ಒಳ್ಳೆಯ ಲಾಭ ತಂದುಕೊಡುತ್ತೆ. ಬಟ್ ನಮಗೆ 6ನೇ ಮನೆ ಕೇತುನೂ ಲಾಭ ಚೆನ್ನಾಗಿದೆ. ಇಲ್ಲಿ ನಮಗೆ ಪರಿಹಾರ ಬೇಕಾಗಿರೋದು ಜನ್ಮದ ಶನಿಗೋಸ್ಕರ ರಾಮರಕ್ಷಾ ಸ್ತೋತ್ರ ಒಂದು 21 ಬಾರಿ ಹೇಳ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ಹೇಳ್ಕೊಳ್ಳೋದ್ರಿಂದ ಸ್ವಲ್ಪ ಮನಸ್ಸು ಶಾಂತವಾಗಿರುತ್ತೆ. ಒಂದು ಸ್ವಲ್ಪ ಸಹನೆ ಕಾಪಾಡ್ಕೊಳ್ಳಿ. ದಯವಿಟ್ಟು ಬೆಳಗ್ಗೆ ಬೇಗ ಎದ್ದೇಳಕ್ಕೆ ಟ್ರೈ ಮಾಡಿ. ಜನ್ಮದಲ್ಲಿ ಶನಿ ಇದ್ದಾಗ ಬೆಳಗ್ಗೆ ಬೇಗ ಹೇಳೋಕ್ಕೆ ನಿಧಾನ ಮಾಡಿಬಿಡ್ತಾರೆ. ತುಂಬ ವರ್ಷಗಳಿಂದ ಅಭ್ಯಾಸ ಇರೋರು ಮಾತ್ರ ಚೆನ್ನಾಗಿ ನಡೆಯುತ್ತೆ. ಈ ವಿದ್ಯಾರ್ಥಿಗಳಿಗೆ ಏನು ಮಾಡುತ್ತೆ, ಸ್ವಲ್ಪ ಸೋಂಬೇರಿತನ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಒಂದು ವಾಕ್ ಗೀಟ್ ಮಾಡೋದ್ರಿಂದ, ಸೂರ್ಯ ನಮಸ್ಕಾರ, ಯೋಗ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಖಂಡಿತ ಇದು ಶನಿ ಪರಿಹಾರ ಆಗುತ್ತೆ. ಸೊ ಓವರ್ ಆಲ್ ಆಗಿಕೊಂಡ್ರೆ ಮಿಶ್ರ ಫಲ ಮೀನರಾಶಿಯವರಿಗೆ ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.